ಪಿಡಿಒ ದೇವಪ್ಪನ ದರ್ಬಾರ್ ಭಾಗ 1 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ಚಿತ್ರದಲ್ಲಿ ಕಾಣಿಸ್ತಿರುವಂತ ವ್ಯಕ್ತಿ ನೋಡ್ಬೋದು, ಇಲ್ಲಿ ಪಿಡಿಒ ದೇವಪ್ಪ ಅಂತ. ಇವರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆ ಹಾಗೂ ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ನೋಡಿದ್ರೆ ಇವರಿಗೆ ಭಾರತ ದೇಶದ ಸರ್ವೋತ್ತಮ ಪ್ರಶಸ್ತಿ ಕೊಟ್ಟರು ಕೂಡ ಕಡಿಮೆ ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಯಾಕೆ ವಿಚಾರವನ್ನು ಇಲ್ಲಿ ಹೇಳ್ತಾ ಇದೀವಿ ಅಂದ್ರೆ, ಒಂದಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನ ಸರ್ಕಾರಗಳನ್ನ ಗುರುತಿಸುವಂತ ಕೆಲಸ ಮಾಡುತ್ತೆ. ಅದನ್ನ ನಮ್ಮ ಈ ಪಿಡಿಒ ಸಾಹೇಬರಿಗೆ ಕೊಟ್ರೆ ಬಹಳಷ್ಟು ಉತ್ತಮವಾಗ್ತಿತ್ತು ಅನ್ನುವಂತ ಮಾತು ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಮನವಿ ಕೂಡ ಮಾಡ್ಕೋತೀವಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅವರು ಕೂಡ ಇವ್ರ ಹೆಸರಿಗಿದ್ರೆ ಸಾಕು, ಅವ್ರು ಬರೆದು ಕೊಡ್ತಾರೆ, ಯಾವುದೇನು ತೊಂದರೆ ಇಲ್ಲ. ಅಷ್ಟರ ಮಟ್ಟಿಗೆ ಈತನ ಪ್ರಭಾವ ಬೆಳೆದು ಹೋಗಿದೆ. ಈ ಪಿಡಿಒ ದೇವಪ್ಪ ಯಾರು, ಹೇಗೆ, ಎತ್ತ ಎಂಬುದನ್ನು ಕೂಡ ಒಂದಿಷ್ಟು ನಾವು ವಿಚಾರ ಮಾಡಬೇಕಾಗಿದೆ. ಪಿಡಿಒ ದೇವಪ್ಪ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲಾ ಖಜಾನ್ಸಿ ಅಂದ್ರೆ ಕೋಶ ಅಧ್ಯಕ್ಷ ಇವತ್ತಿನ ಕಾಲಘಟ್ಟದಲ್ಲಿ. ಇಡೀ ಬೀದರ್ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂತ ಕಾಯಕದಲ್ಲಿ ತೊಡಗಿದ್ದಾರೆ ಈ ದೇವಪ್ಪ ಅವರು. ಯಾಕೆ ಈ ದೇವಪ್ಪರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ನೋಡಿದ್ರೆ ಪಟ್ಟಿ ದೊಡ್ಡದಾಗಿದೆ. ಅವ್ರು ಯಾವತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತೇಳಿ ಬಾಲ್ಕಿ ಹೋದ್ರು, ಬಾಲ್ಕಿಯಿಂದ ಏನ್ ಕೋಲಾರಕ್ಕೆ ಬಂದ್ರು, ಕೋಲಾರದಿಂದ ಏನ್ ಇವ್ರಿಗೆ ಈ ಅಮಲಾಪುರಕ್ಕೆ ಬಂದ್ರು, ಅಮಲಾಪುರದಲ್ಲಿ ಬಂದಂತ ವಿಚಾರವನ್ನ ನಾವ್ ಏನೇನ್ ಮಾಡಿದ್ರು, ಮತ್ತ ನಂತರ ಮಂದಗ್ನಳ್ಳಿಗೆ ಹೇಗೆ ಹೋದ್ರು, ಅಲ್ಲೇನ್ ಮಾಡಿದ್ರು ಅನ್ನೋದು ಕೂಡ ನಿಮ್ಗೆ ಸವಿಸ್ತಾರವಾಗಿ ಹೇಳ್ಬೇಕಾದ್ರೆ ಅದು ಒಂದು ಎಪಿಸೋಡ್ ಅಲ್ಲಿ ಮುಗಿಯೋದಿಲ್ಲ, ಸುಮಾರು 4-5 ಎಪಿಸೋಡ್ಗಳನ್ನು ಮಾಡ್ಬೇಕಾಗುತ್ತೆ. ಅದು ಹಂತ ಹಂತವಾಗಿ ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾದ್ರೆ ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಕರ್ನಾಟಕ ರಾಜ್ಯ ಸರ್ವೋತ್ತಮ ಪ್ರಶಸ್ತಿ ಅಲ್ಲ, ಭಾರತ ಸರ್ಕಾರದ ಸರ್ವೋತ್ತಮ ಪ್ರಶಸ್ತಿಯನ್ನು ಕೊಟ್ಟು ರಾಷ್ಟ್ರಪತಿಯಿಂದ ಅವರಿಗೆ ಗೌರವಿಸಬೇಕನ್ನೋದು ನಮ್ಮ ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ಬಂಧುಗಳೇ, ಯಾಕೆ ವಿಚಾರವನ್ನು ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಪ್ರಭಾವಿಶಾಲಿ ವ್ಯಕ್ತಿ ಮತ್ತು ಒಬ್ಬ ಪ್ರಭಾವಿ ರಾಜಕಾರಣಿ ಹೇಗೆಲ್ಲ ಅಧಿಕಾರಿಗಳ ಜೊತೆ ಆಟ ಆಡ್ತಾನ ಅನ್ನೋದಕ್ಕೆ ಇವರು ಒಬ್ಬ ತಾಜಾ ಉದಾಹರಣೆ ಅಂತಕ್ಕಂಥ ಮಾತನ್ನ ನಿಮ್ಗೆ ಇಲ್ಲಿ ನಾವು ಹೇಳ್ಬೇಕಾಗಿದೆ. ಯಾಕೆ ಹೇಳಬೇಕು, ಯಾವ ಕಾರಣಕ್ಕಾಗಿ ಹೇಳಬೇಕು, ಯಾವ ಉದ್ದೇಶಕ್ಕಾಗಿ ಹೇಳಬೇಕಂತೇಳಿ ಬಹಳಷ್ಟು ರೀತಿಯಿಂದ ಬಹಳ ಜನಗಳು ನೀವು ಕೇಳ್ಬೋದು. ಆದರೆ ಇವರು ಮಾಡುವಂತ ಕಾಯಕ, ಕಾರ್ಯ, ಕೆಲಸ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ಹೋದಾಗ ಇವರು ದೊಡ್ಡ ಸಾಧನೆ ಮಾಡ್ತಕ್ಕಂಥ ಒಬ್ಬ ಶೂರ, ವೀರ, ಧೀರ ಅಂತ ಕೂಡ ಕರಿಬಹುದು ಇವರಿಗೆ. ಅಷ್ಟರ ಮಟ್ಟಿಗೆ ಇವರು ಬೆಳೆದು ನಿಂತಿದ್ದಾರೆ. ಬಹುಶಃ ಇನ್ ಕೆಲವು ದಿನಗಳಲ್ಲಿ ಅವ್ರು ನಮ್ಮ ಕೈ ಸಿಗ್ತಾರಿಲ್ಲ ಗೊತ್ತಿಲ್ಲ, ಆದ್ರೆ ಅಷ್ಟರ ಮಟ್ಟಿಗೆ ಬೆಳೆದು ಹೋಗಿದ್ದಾರೆ. ಹಾಗಾಗಿ ಇವತ್ತಿನ ತನಕ ದೇವಪ್ಪ ಅವರು ಮಿಣಿ 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 ಅಂತೇಳಿ ಮಿಂಚ್ತಾ ಇದ್ದಾರೆ. ನಾವೆಲ್ಲ ಅಂದ್ಕೊಂಡ ಹಾಗೆ ಆಗಿದ್ರೆ ಇದೆಲ್ಲ ದೇವಪ್ಪ ಅವರು ಈ ನಮ್ಮ ಪರದೆ ಮೇಲೆ ಬರ್ತಾ ಇರಲಿಲ್ಲ. ಆದ್ರೆ ಅವ್ರು ಮಾಡಿರೋ ಕಾರ್ಯ, ಅವರ ಸಾಧನೆ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಬಾಲ್ಕಿದೆ ನನ್ಗೆ ಅಷ್ಟು ಐಡಿಯಾ ಇಲ್ಲ, ಆದ್ರೂ ತಗೊಳ್ತೀನಿ, ಅದನ್ನು ಕೂಡ ಅಪ್ಡೇಟ್ ನಿಮ್ಗೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಪ್ರೀತಿಯ ವೀಕ್ಷಕರಿಗಾಗಿ ಅವ್ರದ್ದು ಮಾಡಿರುವಂತ ಕಾರ್ಯಸಾಧನೆ ಬಗ್ಗೆ ನಾವು ತಗೊಳ್ಳೇಬೇಕಾಗುತ್ತೆ. ಅವರು ಬಾಲ್ಕಿ ತಾಲೂಕಿನಲ್ಲಿ ಯಾವ ಪಂಚಾಯತಿಗೆ ಹೋದ್ರು, ಬಾಲ್ಕಿ ತಾಲೂಕಿನ ಏನೇನು ಘನಕಾರ್ಯ ಕೆಲಸಗಳಾಗಿತ್ತು ಅನ್ನೋದನ್ನ ಕೂಡ ನಿಮಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀವಿ. ಈಗ ನಾವು ಬಂದಿದ್ದೇನಪ್ಪಾ ವಿಚಾರ ಅಂತಂದ್ರೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೋಲಾರ ಗ್ರಾಮ ಪಂಚಾಯತಿಗೆ ನಿಯೋಜನೆ ಆದಾಗ ಅಲ್ಲಿ ಮಾಡಿರ್ತಕ್ಕಂಥ ಎಡವಟ್ಟುಗಳ ಪಟ್ಟಿ ಒಂದು ದೊಡ್ಡದಾಗಿದೆ. ಅವ್ರು ಮಾಡಿರ್ತಕ್ಕ ಕೆಲಸ ಕೂಡ ಒಂದಿಷ್ಟು ನಿಮಗೆ ಕೊಡ್ತೀವಿ. ಫುಲ್ ಬೋಕಸ್ ಎನ್ನುವಂತ ಮಾತು ಅಲ್ಲಿ ಜನ ಮಾತಾಡ್ತಾ ಇದ್ದಾರೆ, ನಾವು ಆಡ್ತಾ ಇಲ್ಲ. ಆದ್ರೆ ಅದಾದ ನಂತರದಲ್ಲಿ ಅವ್ರು ಬಂದಿದ್ದೆಲ್ಲಿಗೆಪ್ಪ ಅಂದ್ರೆ ಅಮಲಾಪುರ್ ಗ್ರಾಮ ಪಂಚಾಯತಿಗೆ. ಅಮಲಾಪುರ್ ಗ್ರಾಮ ಪಂಚಾಯತಿ ಇನ್ನು 6 ತಿಂಗಳಲ್ಲಿ ಸಿಟಿಗೆ ಸೇರ್ಕೊಳ್ತೆ, ಮುನ್ಸಿಪಾಲಿಟಿ ಸೇರಿಸ್ಕೊಳ್ತೆ, ಮಹಾನಗರ ಪಾಲಿಕೆ ಹೋಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಅಲ್ಲಿರ್ತಕ್ಕಂಥ 2 ಪಿಡಿಒಗಳು ಸಸ್ಪೆಂಡ್ ಆಗಿದ್ರು. ನಮ್ಮ ಸುದ್ದಿವಾಹಿನಿ ಅದ್ರ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ವರದಿ ಮಾಡಿತ್ತು. ಆ ನಿಯೋಜನೆ, ಆ ಲೆಕ್ಕ ಪತ್ರದಲ್ಲಿ ಬಹಳಷ್ಟು ರೀತಿ ತೊಡಕಾಗಿತ್ತು. ಪಾಶೆ ಅನ್ನುವಂತ ಪಿಡಿಒ ಇದ್ರು. ಅದಾದ ನಂತರ ಬೇರೆ ಬೇರೆ ಮೇಲೆ ಒಂದಿಷ್ಟು ಕೇಸ್ಗಳಾಗಂತ ಚಾನ್ಸ್ಗಳು ಇತ್ತು. ಅದು ಎಲ್ಲ ಸಾಲ್ವ್ ಆಯ್ತು. ಅದಾದ್ಮೇಲೆ ಬಂದಿದ್ದೆ ನಮ್ಮ ದೇವಪ್ಪ ಅವರು. ದೇವಪ್ಪ ಅವರು ಮುನ್ಸಿಪಾಲಿಟಿಗೆ ಸೇರುತ್ತೆ ಎಂಬ ಕಾರಣಕ್ಕಾಗಿ ಅಲ್ಲಿ ನಿವೇಶನಗಳೆಲ್ಲ ಯಾವ ಯಾವ ರೀತಿಯಾಗಿ ಅವ್ರು ಹೇಗೆ ಮಾಡಿಕೊಟ್ರು ಎಂಬುದು ಕೂಡ ಒಂದು ದೊಡ್ಡ ಪಟ್ಟಿ ಇದೆ. ಅದಕ್ಕಾಗಿ ಅವರಿಗೆ ನಾವು ಸರ್ವೋತ್ತಮ ಪ್ರಶಸ್ತಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಅದಾದ ನಂತರದಲ್ಲಿ ಅವರಿಗೆ ಈ ಒಂದು ದೇವಪ್ಪ ಅವರು ಮಹಾನಗರ ಪಾಲಿಕೆಗೆ ಯಾವತ್ತು ಅಮಲಾಪುರ ಗ್ರಾಮ ಪಂಚಾಯತಿ ವರ್ಗಾವಣೆ ಆಯ್ತು, ಆ ನಂತರದಲ್ಲಿ ಅವರು ನಿಯೋಜನೆಗೆ ಎಲ್ಲಿ ಹೋಗ್ತಾರೆ ಅಂತಂದ್ರೆ ಮಂದಕ್ನಳ್ಳಿ ಹೋಗ್ತಾರೆ.
ಮಂದನಹಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯದ ಬಗ್ಗೆ ಅಲ್ಲಿ ಕೂಡ ಸಾಕಷ್ಟು ರೀತಿಗಳಿಂದ ಹೀಗೆ ಮಾಡ್ಕೊಂಡು ಬಂದಂತೆ ಅವ್ರ ಕಾಯಕವನ್ನೇ ಹೀಗೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅದು ಹುಟ್ಟು ಗುಣ ಸತ್ರು ಹೋಗಲ್ಲ ಅಂತಾರಲ್ಲ, ಹಾಗಿದೆ ಅವ್ರ ಕಡೆ. ರ್ಯಾನ್ ಮಾಡ್ಕೊಳ್ಳಲ್ಲ, ಎಲ್ಲರೂ ಕೂಡ ನಾನು ಬುಟ್ಟೆ ಹಾಕೊಳ್ತೀನಿ, ಎಲ್ಲರೂ ಕೂಡ ನನ್ನ ಜೇಬಲ್ಲಿ ಇದ್ದಾರೆ, ಎಲ್ಲರೂ ಕೂಡ ನನ್ನ ಕೈಯಲ್ಲಿದ್ದಾರೆ ಅನ್ನೋಂಥ ಮಟ್ಟ ಬೆಳೆಸ್ಕೊಂಡಂತ ಸಾಮರ್ಥ್ಯ ವ್ಯಕ್ತಿ ಯಾರಿಗಿದೆಯೋ ಅವ್ರು ಏನ್ ಮಾಡಿದ್ರು ಸಾಧ್ಯವಾಗುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ದೇವಪ್ಪ ಪಿಡಿ ಅವರು. ಅವ್ರು ನೋಡಿ ಕಲಿಬೇಕು ನಾವೆಲ್ಲರೂ. ಅಷ್ಟು ಡೇರಿಂಗು, ಅಷ್ಟು ಧೈರ್ಯವಾಗಿ, ಅಷ್ಟೊಂದು ವಿಚಾರವನ್ನ ವ್ಯಕ್ತಪಡಿಸುವಂತ ವ್ಯಕ್ತಿ ಯಾರಾದ್ರೂ ಪೀಳಿಗೆಗಳಿದ್ರೆ ದೇವಪ್ಪ ನಂಬರ್ 1 ಫಾಸ್ಟ್ ಆಗಿ ಬರ್ತಾರೆ. ಈಗ ನಾವು ಹೋಗೋದೇನಪ್ಪ ವಿಚಾರ ಅಂದ್ರೆ, ಇಲ್ಲಿ ಯಾಕೆ ನಾವು ಈ ದೃಶ್ಯದಲ್ಲಿ ನಿಮಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ತಾಲೂಕ್ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಫೋಟೋ ಪಕ್ಕದಲ್ಲಿಟ್ಟು ದೇವಪ್ಪರ ದರ್ಬಾರ್ ಅನ್ನುವಂತಹ ಟೈಟಲ್ ಇಟ್ಟಿದೀವಲ್ಲ, ಇದು ಯಾಕೆ ಇಟ್ಟಿದೀವಿ ಅನ್ನೋದನ್ನ ನಿಮ್ಗೆ ಅರ್ಥ ಆಗ್ಬೇಕು. ಈ ಇಬ್ಬರು ಅಧಿಕಾರಿಗಳನ್ನ ದೇವಪ್ಪ ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ನಾವ್ ಹೇಳಿದ್ದನ್ನೇ ಮಾಡ್ಬೇಕು, ನಾವ್ ಹೇಳಿದ ಪಿಡಿಒಗಳನ್ನ ನೀವು ಟ್ರಾನ್ಸ್ಫರ್ ಮಾಡ್ಬೇಕು, ನಾವ್ ಹೇಳಿದ ಪಿಡಿಒನ ನೀವು ಸಸ್ಪೆಂಡ್ ಮಾಡ್ಬೇಕು, ನಾವ್ ಹೇಳಿದ್ದೆ ಇಲ್ಲಿ ಆಟ ನಡಿಬೇಕು, ನಾವು ಮಾಡಿದೆ ಇಲ್ಲಿ ಕೆಲಸ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದು ದೇವಪ್ಪ ಅಂಡ್ ಗ್ಯಾಂಗ್ ಇದೆ. ಆ ಗ್ಯಾಂಗ್ ನಲ್ಲಿ ದೇವಪ್ಪ ಒಬ್ಬ ಸದಸ್ಯ. ಅವ್ರೇನು ಇದಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅವರೊಂದು ಪ್ರಭಾವ ಏನಪ್ಪಾ ಅಂದ್ರೆ, ನಾನು ಸರ್ಕಾರಿ ನೌಕರಸ್ಥರ ಸಂಘದಲ್ಲಿ ನಾನು ಖಜಾಂಚಿ ಆಗಿದ್ದೀನಿ, ನಾವೆಲ್ಲ ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಮಾತನ್ನ ಅವ್ರು ಅವಾಗ ಹೇಳ್ತಾ ಇರ್ತಾರೆ. ಹಾಗಿರುವಾಗ ಇವತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಂದನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ನಿವೇಶನಗಳ ಬಗ್ಗೆ ಸುಮಾರು 102 ನಿವೇಶನಗಳನ್ನ ಅವ್ರು ಮಾಡಿದ್ದಾರೆ. ಅದನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ 2025ರಲ್ಲಿ ಒಬ್ಬ ಸಂಘಟನೆಯ ಮುಖಂಡರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸ್ತಾರೆ. ದೇವಪ್ಪ ಅವರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆ ಬಗ್ಗೆ ನಾವು ವಿಚಾರ ಮಾಡ್ಬೇಕಾದ್ರೆ ತುಂಬಾ ಇದೆ. ಆದರೆ ಯಾವುದನ್ನು ನಾವು ವಿಚಾರ ಮಾಡ್ಕೊಳ್ಳದೆ, ಯಾವುದನ್ನು ಕೂಡ ನಾವು ಹೇಳಲಾರ್ದೇನೆ ನಮ್ಮದೇ ಅಂತಹ ದೃಷ್ಟಿಯಲ್ಲಿ ಒಂದಿಷ್ಟು ಆಲೋಚನೆ ಮಾಡ್ಬೇಕಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ದೇವಪ್ಪ ಅವರು ಮಾಡಿರ್ತಕ್ಕಂಥ ಗನಂದಾರಿ ಕೆಲಸ ಏನಪ್ಪಾ ಅಂದ್ರೆ, ಬೀದರ್ ಜಿಲ್ಲೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮಂದನಹಳ್ಳಿ ಏನ್ ಗ್ರಾಮ ಇದೆಯಲ್ಲ, ಈ ಮಂದನಹಳ್ಳಿ ಗ್ರಾಮದಲ್ಲಿ ಮಾಡಿರುವಂತಹ ಕಾರ್ಯಗಳ ಬಗ್ಗೆ ತೋರಿಸ್ತೀವಿ. ಅದರ ವಿಚಾರ ಅನುಗುಣವಾಗಿ ನಾವು ನಿಮ್ಮನ್ನು ಹೇಳಕ್ ಪ್ರಯತ್ನ ಪಡ್ತಾ ಇದೀವಿ. ಬೀದರ್ ತಾಲೂಕಿನ ಮಂದನಹಳ್ಳಿ ಗ್ರಾಮ ಪಂಚಾಯತಿಯಿಂದ ನೇಮ ಬಾಹಿರವಾಗಿ ಗಾಳಿಗೆ ತೂರಿ ನಿವೇಶನ ಮತ್ತು ಖಾತೆಗಳನ್ನ ರಚನೆ ಮಾಡಿರ್ತಾರೆ. ಕೂಡಲೇ ಅವುಗಳನ್ನು ರದ್ದುಪಡಿಸಬೇಕೆಂದು ಒಂದು ಸಂಘಟನೆ ಅವರನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತದೆ. ಆ ಮನವಿ ಪತ್ರ ಸಲ್ಲಿಸುವಂತ ರೀತಿಯಲ್ಲಿ ನಾವು ವಿಚಾರ ಮಾಡಬೇಕಾದ್ರೆ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಾಮಾನ್ಯವಾಗಿ ಎಲ್ಲರ ಪತ್ರ ತೆಗೆದುಕೊಂಡು ಅವರು ತಮ್ಮದೇ ಆದಂತ ರೀತಿಯಲ್ಲಿ ಒಂದಿಷ್ಟು ಕೆಳಾಧಿಕಾರಿಗೆ ಪತ್ರಗಳು ಬರೀತಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮಂದನಹಳ್ಳಿ ಗ್ರಾಮದ ಅಬ್ದುಲ್ ಹಬೀಬ್ ಎನ್ನುವರ ಕೃಷಿಯೇತರ ಮಾಡಲಾಗಿರ್ತಕ್ಕಂತಹ 4 ಎಕರೆ 1 ಗುಂಟೆ ಜಮೀನಿನಲ್ಲಿ ಲೇಔಟ್ ಮಾಡಲಾಗಿಲ್ಲ. ಆದರೂ ಸಹ ಸಿಎ ನಿವೇಶನ, ಉದ್ಯಾನವನ ಮತ್ತು ರಸ್ತೆಗಳನ್ನು ಪಂಚಾಯತಿಗೆ ಹಸ್ತಾಂತರಿಸಿಲ್ಲ. ಆದರೂ ಸಹ ಅವರು ಪಿಡಿ ಅವರು 102 ನಿವೇಶನಗಳನ್ನ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ದೇವಪ್ಪ ಸಾಹೇಬರು ಕೂಡಲೇ ಅವರನ್ನ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿ ಅವರು ಮನವಿ ಪತ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಲ್ಲಿಸ್ತಾರೆ. ಬೇರೆ ಜಮೀನಲ್ಲಿ ಇದೇ ರೀತಿಯಾಗಿ ಮಾಡಿಕೊಟ್ಟಿರೋ ಬಗ್ಗೆ ಅನೇಕ ಸಂಶಯ ಇದೆ ನಮ್ಗೆ ಎನ್ನುವಂತ ಮಾತನ್ನ ಆ ಸಂಘಟನೆ ಮುಖಂಡರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ನಂತರದಲ್ಲಿ ಅವರೊಂದು ಈ ಪತ್ರಕ್ಕೆ ಒಂದು ಪ್ರತಿ ಉತ್ತರವನ್ನು ಕೊಡ್ತಾರೆ. 24/2/2025 24/2/2025 ಒಂದು ಅಧಿಕೃತ ಜ್ಞಾಪನ ಪತ್ರವನ್ನು ಹೊಡಿಸ್ತಾರೆ. ಏನ್ ಹೊಡಿಸ್ತಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಂದ್ರೆ, ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಮಂದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 6/4ರಲ್ಲಿ 4 ಎಕರೆ 1 ಗುಂಟೆ ವಿಸ್ತೀರ್ಣದಲ್ಲಿ ಎನ್ಎ ಆದ ಜಮೀನ್ ಲೇಔಟ್ ಮಾಡದೆ ಅಧಿಕೃತವಾಗಿ ವಿತರಕರಿಂದ ಡಿಜಿಟಲ್ ಖಾತೆಗಳ ಬಗ್ಗೆ ಅಂತ ಹೇಳಿ ದೂರು ಕೊಟ್ಟಿದ್ದನ್ನ ಅವರು ತಾಲೂಕಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬರೀತಾರೆ. ಕರ್ನಾಟಕ ಗ್ರಾಮ ಪಂಚಾಯತಿ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 269 ಅಡಿಯಲ್ಲಿ
ಕ್ರಮ ಕೈಗೊಂಡು ಡಿಜಿಟಲ್ ಖಾತೆಗಳನ್ನ ರದ್ದುಪಡಿಸಿ ಅರ್ಜಿ ಸಲ್ಲಿಸುವ ಕುರಿತು ಅಂತ ಹೇಳಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಅವರಿಗೆ ಮನವಿ ಪತ್ರ ಬರೀತಾರೆ. ಯಾವಾಗ ಬರೀತಾರೆ ಅಂದ್ರೆ 24/2/2025 ಆದರೆ ಈ ದೇವಪ್ಪ ಅವರ ಪ್ರಭಾವ ಹೇಗಿದೆ ಅಂತಂದ್ರೆ ಈ ಒಂದು ಲೆಟರ್ ಬಂದ ತಕ್ಷಣ ಏನೆಲ್ಲ ಮಾಡ್ಬೇಕಂತೇಳಿ ಕುತಂತ್ರಗಳು ಮಾಡಿ ಈ ಲೆಟರ್ ಇನ್ನೂವರೆಗೂ ಕೂಡ ಒಂದು ವರದಿನೇ ಕೊಟ್ಟಿಲ್ಲ. ಇವತ್ತಿನ ತನಕ ಕೂಡ ಇದು ವರದಿ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಕಾರ್ಮಿಕ ಅಧಿಕಾರಿಗಳಿಗೆ ಸುಮಾರು ಸಾರಿ ಮೌಖಿಕವಾಗಿ ಮಾತನಾಡಿ ಸರ್ ವರದಿ ಕೊಟ್ರೆ ಏನು ಅಂತ ಕೇಳಿದ್ರೆ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಅವತ್ತು ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಒಂದೇ ಕೆಲಸ ಐತೇನೆ ನನಗೆ ಎನ್ನುವಂತ ಮಾತು ನಮ್ಮ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ನಮಗೆ ಹಾರಿಕೆ ಉತ್ತರ ಕೊಡ್ತಾರೆ. ಆದ್ರೆ ಇವತ್ತಿನವರೆಗೂ ಕೂಡ ಜಿಲ್ಲಾ ಪಂಚಾಯತ್ನ ಆದೇಶಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲದಾಗಿ ನೋಡ್ಕೊಂಡಿದ್ದು ಯಾರಪ್ಪ ಅಂದ್ರೆ ದೇವಪ್ಪ PDO. ಪಾಪ ಮಾಣಿಕರಾವ್ ಪಾಟೀಲ್ ಏನು ತೊಂದರೆ ಇಲ್ಲ ಸರ್, ಅದನ್ನೆಲ್ಲ ನೋಡ್ಕೋತೀನಿ ಸರ್, ಮ್ಯಾನೇಜ್ ಮಾಡ್ಕೋತೀನಿ, ನಾನೊಬ್ಬ ಸರ್ಕಾರಿ ನೌಕರರ ಕಾರ್ಯದರ್ಶಿ ಆಗಿದ್ದೀನಿ ಅಥವಾ ನಾನು ಸರ್ಕಾರಿ ನೌಕರ ನನ್ನ ಕೈಯಲ್ಲಿದೆ, ಹಾಗಾಗಿ ನೀವು ನಮ್ಮನ್ನ ನೋಡ್ಬೇಕು ಒಂಚೂರು ಅಂತ ಅಂದಾಗ ಪಾಪ ಕಣ್ಣು ಮುಚ್ಚಿಕೊಳ್ಳುಕೊಂಡಂತ ವ್ಯಕ್ತಿ ಮಾಣಿಕರಾವ್ ಪಾಟೀಲ್ ತಪ್ಪೇನೇ ಇಲ್ಲ. ಇವತ್ತಿನ ತನಕ ಕೂಡ ಯಾವುದೇ ಕಾರಣಕ್ಕೂ ಒಂದು ಪತ್ರ ಸಹಿ ಬರೆದು ಜಿಲ್ಲಾ ಪಂಚಾಯತ್ಗೆ ಇವರು ಕಳಿಸಿಲ್ಲ. ಅಂದ್ರೆ ಇವತ್ತು ಎಷ್ಟು ತಿಂಗಳಾಗ್ತಾ ಇದೆ? 24/2/2025 24/2/25 ಅಂದ್ರೆ ಫೆಬ್ರವರಿಗೆ 1 ವರ್ಷ ಮುಗೀತು. ಫೆಬ್ರವರಿ ಆನಂತರ ಇಲ್ಲಿ 4 ತಿಂಗಳಾಗ್ತಾ ಇದಾವೆ ಹೆಚ್ಚು ಕಮ್ಮಿ. ಆದ್ರೆ 1 ವರ್ಷ 4 ತಿಂಗಳು ಕೂಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಮಿಕ ಅಧಿಕಾರಿ ಪತ್ರಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡದ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಯಾರಪ್ಪ ಅಂದ್ರೆ ದೇವಪ್ಪ PDO ಅಂಡ್ ಅವ್ರ ಗ್ಯಾಂಗ್ ಅಂತ ಹೇಳ್ಬಹುದು. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಫೋನ್ ಮಾಡಿಸಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗೆ ಬೇರೆ ಅಧಿಕಾರಿಗೆ ಮಾತಾಡಿಸಿ ಅವ್ರ ಕೆಲಸನೇ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ತನಕವೂ ಕೂಡ ಮಂದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 6 ಅಲ್ಲಿ 4 ಎಕರೆ 1 ಗುಂಟೆ ಜಮೀನಿನಲ್ಲಿ 102 ನಿವೇಶನಗಳನ್ನ ಮಾಡಿದ್ದಾರೆ ಅಂತ ದೂರು ಕೊಟ್ಟಂತ ವ್ಯಕ್ತಿಯನ್ನ ಇವತ್ತಿನ ತನಕವೂ ಕೂಡ ಅದ್ರ ಬಗ್ಗೆ ಚಕ್ರ ಎತ್ತೋದಿಲ್ಲ, ಅದ್ರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ. ಆದ್ರೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಒಬ್ಬರಿಗೆ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಒಂದು ರೀತಿಯಲ್ಲಿ ಮಾಡತಕ್ಕಂತ ಕೆಲಸ ಯಾರಾದ್ರೂ ಮಾಡ್ತಾ ಇದೆ ಅಂದ್ರೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬೊದೋಲೆ ಅವರು ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪನ ಅವ್ರ ಮೇಲೆ ನಾವು ಹೊಲಿಸ್ತಾ ಇದೀವಿ.